ಇದೆಲ್ಲದರ ನಡುವೆ ಈಗ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಹೀಗೆಲ್ಲ ದರ್ಶನ್ ಮೋಜು ಮಸ್ತಿ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಬೇಕು ಅನ್ನುವಂಥದ್ರ ಬಗ್ಗೆನೂ ಈಗ ಚರ್ಚೆ ಆಗ್ತಾ ಇದೆ. ಜೈಲಿನಲ್ಲೇ ವಿಚಾರಣೆ ನಡೆಸೋದಕ್ಕೆ ಕೋರ್ಟ್ಗೆ ಈಗ ಮನವಿಯನ್ನ ಕೂಡ ಮಾಡ್ತಾ ಇದ್ದಾರೆ. ಕೋರ್ಟ್ ಅನುಮತಿ ಪಡೆದ ಬಳಿಕ ಇದನ್ನ ಜೈಲಿನಲ್ಲೇ ವಿಚಾರಣೆಗೆ ಒಳಪಡಿಸೋದು. ಯಾಕಂದ್ರೆ ಈಗ FIR ಏನು ದಾಖಲಾಗಿದೆಯಲ್ಲ, ಒಂದು ಬಾಡಿ ವಾರೆಂಟ್ ಪಡ್ಕೊಂಡು ಮತ್ತೆ ಹೊರಗಡೆ ಕರ್ಕೊಂಡು ಬಂದು ವಿಚಾರಣೆಯನ್ನು ಮಾಡಬೇಕಾಗತ್ತೆ. ಅದ್ರ ಬದಲು ಅಲ್ಲೇ ವಿಚಾರಣೆ ಮಾಡೋಣ ಅಂತ ಹೇಳಿ ಜೈಲಿನಲ್ಲೇ ವಿಚಾರಣೆ ಮಾಡಿ ಈ ರಾಜಾತಿಥ್ಯದ ವಿಚಾರವಾಗಿ ವಿಚಾರಣೆಯನ್ನ ಮಾಡಿ ಪೊಲೀಸರು ಅದಾದ ನಂತರ ಬೇರೆ ಜೈಲಿಗೆ ಶಿಫ್ಟ್ ಮಾಡುವಂತಹ ಒಂದು ಸಾಧ್ಯತೆಗಳು ಕಂಡುಬರ್ತಾ ಇವೆ. ಹೆಚ್ಚಿನ ಮಾಹಿತಿಯನ್ನು ಪ್ರತಿನಿಧಿ ಪ್ರಜ್ವಲ್ ನೀಡ್ತಾರೆ, ಬನ್ನಿ ಮಾತಾಡೋಣ. ಪ್ರಜ್ವಲ್, ಈಗ ಬಾಡಿ ವಾರೆಂಟ್ ಪಡೆದು ಬಹುಶಃ ದರ್ಶನನ್ನ ಮತ್ತೆ ಹೊರಗಡೆ ಕರ್ಕೊಂಡು ಬಂದು ವಿಚಾರಣೆ ನಡೆಸ್ತಾರೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಒಂದಷ್ಟು ಚರ್ಚೆಗಳಾಗ್ತಾ ಇದ್ವು. ಬಟ್ ಈಗ ಬೇಡ, ಜೈಲಿನ ಒಳಗಡೆನೆ ಕೋರ್ಟ್ ಅನುಮತಿ ಪಡೆದು ವಿಚಾರಣೆಯನ್ನು ನಡೆಸುವಂಥದ್ದು ಅಂತೇಳಿ ಏನ್ ಡೀಟೇಲ್ ಸಿಗ್ತಾ ಇದೆ, ಏನ್ ಅಪ್ಡೇಟ್ ಸಿಗ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ರೆಹಮಾನ್, ಬೇಸಿಕಲಿ ಈ ಕೇಸ್ ಏನಂತ ಅಂದ್ರೆ ಜೈಲ್ ಆಕ್ಟ್ ಅಡಿಯಲ್ಲಿ ಈ ಒಂದು ಕೇಸ್ ಆಗಿದೆ. ಈ ಕೇಸಿಗೆ ಇರುವಂತಹ ಒಂದು ಶಿಕ್ಷೆ ಪ್ರಮಾಣನೇ 6 ತಿಂಗಳು ಜೈಲು ಅಥವಾ 200 ರೂಪಾಯಿ ದಂಡ ಅಂತೇಳಿ ಕಾನೂನಲ್ಲಿ ಇರೋದು. ಹೀಗಾಗಿ ಇಂತಹ ಕೇಸ್ಗಳಲ್ಲಿ ನ್ಯಾಯಾಲಯ ಪೊಲೀಸರ ವಶಕ್ಕೆ ಹೊರಗಡಿಕೆ ಕೊಡೋದಿಲ್ಲ. ಹೀಗಾಗಿ ಅಲ್ಲ ಒಳಗಡೆನೆ ವಿಚಾರಣೆ ಮಾಡಲಿಕ್ಕೆ ಪೊಲೀಸರು ಅರ್ಜಿಯನ್ನು ಹಾಕೊಂಡಿದ್ದಾರೆ. 9ನೇ ACMM ನ್ಯಾಯಾಲಯಕ್ಕೆ ಈಗಾಗಲೇ ಸಂಬಂಧಪಟ್ಟಂತ ಪರಪ್ಪನಗರ ಪೊಲೀಸ್ ಠಾಣೆಯ ಅಧಿಕಾರಿಗಳು ಏನ್ ತನಿಖಾಧಿಕಾರಿಗಳಿದ್ದಾರೆ ಅವ್ರುಗಳು ಅರ್ಜಿಯನ್ನು ಹಾಕೊಂಡಿದ್ದಾರೆ. ಈಗ ನ್ಯಾಯಾಲಯ ಅನುಮತಿಯನ್ನ ಕೊಟ್ಟ ನಂತರವಾಗಿ ಒಳಗಡೆ ಹೋಗಿ ದರ್ಶನ್ ಆಗ್ಬೋದು, ವಿಲ್ಸನ್ ಗಾರ್ಡನ್ ನಾಗ, ಕುಳ್ಳಸೀನಾ, ಇವ್ರು ಯಾರ್ಯಾರಿದ್ದಾರೆ ಇವರೆಲ್ಲರೂ ಕೂಡ ಜೈಲು ಒಳಗಡೆನೆ ವಿಚಾರಣೆಯನ್ನ ಮಾಡ್ತಾರೆ. ಅಲ್ಲೇ ಅವರ ಹೇಳಿಕೆಗಳನ್ನ ದಾಖಲೆ ಮಾಡ್ಕೊಳ್ತಾರೆ. ಮತ್ತೆ ಮಾಜಾರ್ ಮಾಡೋದಾಗ್ಲಿ ಅದೆಲ್ಲದೂ ಕೂಡ ಅಲ್ಲೇ ಮಾಡ್ಬೇಕು, ಜೈಲು ಒಳಗಡೆನೆ ಮಾಡ್ಬೇಕು, ಹೊರಗಡೆ ಯಾವುದು ಕೂಡ ಇಲ್ಲ. ಇಡೀ ಘಟನೆ ನಡೆದಿರೋಂಥದ್ದು, ಇಡೀ ಒಂದು ಇನ್ಸಿಡೆಂಟ್ ಆಗಿರೋಂಥದ್ದು ಎಲ್ಲದೂ ಕೂಡ ಜೈಲು ಒಳಗೆ ಆಗಿರೋದ್ರಿಂದ ಒಳಗಡೆನೆ ವಿಚಾರಣೆಯನ್ನ ಮಾಡ್ತಾರೆ. ಮತ್ತೆ ಶಿಕ್ಷೆಯ ಪ್ರಮಾಣ ಸಾಕಷ್ಟು ಕಡಿಮೆ ಇದೆ, ಕೇವಲ 6 ತಿಂಗಳು ಇರೋದ್ರಿಂದ ಹೀಗಾಗಿ ಅವ್ರನ್ನ ಪೊಲೀಸ್ ವಶಕ್ಕೆ ಕೊಡೋದಿಲ್ಲ. ಜನರಲಿ ಅರೆಸ್ಟ್ ಮಾಡಬೇಕು ಅಥವಾ ಬಾಡಿ ವಾರೆಂಟ್ ಅಂತ ತಗೊಳ್ಬೇಕು ಅಂತ ಅಂದ್ರೆ ಈಗಿನ ಒಂದು ಪರಿಸ್ಥಿತಿಯಲ್ಲಿ ಸುಮಾರು ದೊಡ್ಡ ಪ್ರಮಾಣದ ಕೇಸ್ಗಳಾಗಿದ್ರೆ, ಹೀನಸ್ ಕೇಸ್ಗಳಾಗಿದ್ರೆ ಮಾತ್ರ ಅವರನ್ನ ಕೊಡ್ತಾರೆ. ಹೀಗಾಗಿ ಇದು ಅಲ್ಲೇ ಒಳಗಡೆನೆ ವಿಚಾರಣೆ ಮಾಡ್ಲಿಕ್ಕೂ ಸಹಿತ ಪೊಲೀಸರು ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಈಗಾಗಲೇ ಹೊರಗಡೆ ಹೊರ ಜಗತ್ತಿಗೆ ಬಂದಿರುವಂತಹ CCTV ಅಲ್ಲಿದ್ದಂಥ ಫೋಟೋಗಳಾಗಿರ್ಬೋದು, ಮತ್ತೆ ವಿಡಿಯೋ ಕಾಲಿಗೆ ಸಂಬಂಧಪಟ್ಟಂತ ವಿಡಿಯೋ ತುಣುಕಾಗಿರ್ಬೋದು, ಅದಕ್ಕಿಂತ ಹೆಚ್ಚುವರಿಯಾಗಿ ಬೇರೆ ಯಾವ ಮೊಬೈಲಲ್ಲಿ ರೆಕಾರ್ಡ್ ಆಗಿದೆ ಇದೆಲ್ಲದ್ರ ಬಗ್ಗೆನೂ ಕೂಡ ಪೊಲೀಸರು ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಅದೆಲ್ಲದರ ಒಂದು ಸಂಪೂರ್ಣವಾದಂತಹ ತನಿಖೆಯನ್ನ ಮಾಡ್ಲಿಕ್ಕೆ ಈಗಾಗಲೇ ಕಮಿಷನರ್ ಹೇಳಿದ್ದಾರೆ. ಈ 3 ಕೇಸನ್ನ ಇಬ್ಬರು ಇನ್ಸ್ಪೆಕ್ಟರ್, ಒಬ್ಬ ACPಗೆ ಕೊಟ್ಟಿದ್ದಾರೆ. ಪ್ರಮುಖವಾಗಿ ಹೇಳ್ಬೇಕಂದ್ರೆ ದರ್ಶನ್ ವಿರುದ್ಧ ದಾಖಲಾಗಿರುವಂತಹ 2 ಕೇಸ್ಗಳನ್ನ ಇನ್ಸ್ಪೆಕ್ಟರ್ಗಳಿಗೆ ಕೊಟ್ಟಿದ್ದಾರೆ. ಇನ್ನೊಂದು ಕೇಸ್ನಲ್ಲಿ ಜೈಲಿನ ಅಧಿಕಾರಿಗಳ ವಿರುದ್ಧವೇ ಕೇಸ್ ಇರೋದ್ರಿಂದ ಅದನ್ನ ACP ಹಂತದ ಅಧಿಕಾರಿಗೆ ಕೊಟ್ಟು ತನಿಖೆಯನ್ನ ಮಾಡಿಸಲಾಗ್ತದೆ. ಒಂದು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆದ್ರೆ, ಇವರು ನ್ಯಾಯಾಲಯದ ಅನುಮತಿಯನ್ನ ಪಡೆದು ಜೈಲು ಒಳಗಡೆ ಪೊಲೀಸರು ಹೋದ್ರೆ ಆಗ ಈ ಇನ್ವೆಸ್ಟಿಗೇಷನ್ಗೆ ಇನ್ನೊಂದಷ್ಟು ಕ್ಲಾರಿಟಿ ಸಿಗುತ್ತೆ. ರೆಹಮಾನ್, ಓಕೆ, ಥ್ಯಾಂಕ್ ಯು ಪ್ರಜ್ವಲ್.